ಕೋವಿಡ್-19 ಲಾಕ್ಡೌನ್ನಲ್ಲಿ ಹೊರ ರಾಜ್ಯದ ಕಾರ್ಮಿಕರು ಸೇರಿದಂತೆ ರಾಜ್ಯದಲ್ಲಿ ಯಾವೊಬ್ಬನೂ ಕೂಡ ಹಸಿವಿನಿಂದ ಇರಬಾರದೆಂಬ ಉದ್ದೇಶದಿಂದ ಸರ್ಕಾರದ ನೆರವಿನೊಂದಿಗೆ ಪಂಚಾಯತ್ನ ಕುಟುಂಬಶ್ರೀಯ ನೇತೃತ್ವದೊಂದಿಗೆ ಮಧ್ಯಾಹ್ನದ ಊಟವನ್ನು ಹಸಿದಾತನ ಮನೆಗೆ ತಲುಪಿಸುವ ವ್ಯವಸ್ಥೆಯನ್ನ ಕಲ್ಪಿಸಲಾಗಿತ್ತು. ಮಂಜೇಶ್ವರ ಗ್ರಾಮ ಪಂಚಾಯತ್ನ ಕಾರ್ಯದರ್ಶಿಗೆ 2ನೇ ವಾರ್ಡ್ ತಮಿಳುನಾಡಿನಲ್ಲಿರುವ ಸುಮಾರು 75 ಹೊರ ರಾಜ್ಯದ ಕಾರ್ಮಿಕರ ಬಗ್ಗೆ ಯಾರೋ ತಪ್ಪು ಮಾಹಿತಿ ನೀಡಿದ ಹಿನ್ನೆಲೆಯಲ್ಲಿ ಅನ್ನ ನೀಡಲು ನಿರಾಕರಿಸಿರುವ ಬಗ್ಗೆ ಸ್ಥಳೀಯ ಸಾಮಾಜಿಕ ಕಾರ್ಯಕರ್ತರು ಆರೋಪಿಸಿದ್ದಾರೆ. ಬಳಿಕ ಈ ಬಗ್ಗೆ ಸ್ಥಳೀಯ ಸಾಮಾಜಿಕ ಕಾರ್ಯಕರ್ತರು ಹಸಿವಿನಿಂದ ಅನ್ನಕ್ಕಾಗಿ ಕಾಯುತ್ತಿರುವ ಹೊರ ರಾಜ್ಯ ಕಾರ್ಮಿಕರ ಅಳಲನ್ನ ಕಂಡು ಕಾರ್ಯದರ್ಶಿಯವರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಹೊರ ರಾಜ್ಯದ ಕಾರ್ಮಿಕರು ವಾಸವಾಗಿರುವ ಸ್ಥಳಕ್ಕೆ ಆಗಮಿಸಿದ ಪಂಚಾಯತ್ ಕಾರ್ಯದರ್ಶಿ ಕಾರ್ಮಿಕರ ಕೊಠಡಿಯೊಳಗೆ ನುಗ್ಗಿ ಅವರ ಸಾಮಗ್ರಿಗಳನ್ನ ಚಲಾಪಿಲಿಗೊಳಿಸಿ ನಿಮ್ಮಲ್ಲಿ ಅಕ್ಕಿ ಇದೆಯಾ, ಬೇಳೆ ಇದೆಯಾ ಎಂದು ಕೇಳಿ ದರ್ಪದ ಮಾತುಗಳನ್ನಾಡಿ ಬಳಿಕ ಕೊಠಡಿಯೊಳಗೆ ರಾತ್ರಿಯ ಊಟಕ್ಕಾಗಿ ಕ್ಲಬ್ನವರು ನೀಡಿದ ಅಕ್ಕಿಯನ್ನ ನೋಡಿ ಇನ್ನು ಮುಂದಕ್ಕೆ ನಿಮಗೆ ಊಟದ ವ್ಯವಸ್ಥೆ ಇಲ್ಲವೆಂದು ಹೇಳಿ 75 ಮಂದಿಯನ್ನ ಪಟ್ಟಿಯಿಂದ ತೆಗೆದು ಹಾಕಿರುವುದಾಗಿ ಸ್ಥಳೀಯ ಸಾಮಾಜಿಕ ಕಾರ್ಯಕರ್ತರು ತಿಳಿಸಿದ್ದಾರೆ. ಇದೀಗ ಪಂಚಾಯತ್ ಕಾರ್ಯದರ್ಶಿಯವರ ದರ್ಪದಿಂದಾಗಿ ಸುಮಾರು 75 ಕಾರ್ಮಿಕರು ಅನ್ನವಿಲ್ಲದೆ ಹಸಿವಿನಿಂದ ಲಾಕ್ಡೌನ್ ದಿನಗಳನ್ನು ಕಳೆಯಬೇಕಾದ ಪರಿಸ್ಥಿತಿ ಬಂದೊದಗಿರುವುದಾಗಿ ತಿಳಿದು ಬಂದಿದೆ. ಹೊರ ರಾಜ್ಯದ ಕಾರ್ಮಿಕರಿಗೆ ನೀಡುತ್ತಿದ್ದ ಅನ್ನವನ್ನ ಏಕಾಏಕಿ ರದ್ದುಗೊಳಿಸಿದ ಪಂಚಾಯತ್ ಕಾರ್ಯದರ್ಶಿಯ ವಿರುದ್ಧ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದೆ. इलियास भाई खाना लाता था पंचायत भवन से, अभी नहीं मिल रहा है, नहीं लाया। हम लोग 10 आदमी जो है भूखा है, 5 बज गया, अभी तक नहीं मिला। इलियास भाई क्या करेगा, कहाँ से ला के देगा? आप लोग देते नहीं है। हम लोग जाने वाले हैं, जा सकते हैं, ऐसी बात नहीं, लेकिन जाने को भी कुछ भी नहीं है, पैसा भी नहीं है, खाना भी नहीं मिला। वही पंचायत भवन का खाना मिल रहा था, थोड़ा थोड़ा खा रहे थे, वो भी बंद हो गया। इलियास भाई को मिला नहीं, आज ला के दिए नहीं।